press the bell icon on the YouTube app and never miss another update. ನಾವು ಹಿಂದಿನ ತರಗತಿನಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂತ ಅಂದರೆ ಸಂವೇಗ ಅಂದರೆ ಏನು, ಅದು ಹೆಂಗೆ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಸಂವೇಗ ಅಂತಂದರೆ ಏನು ಕಲ್ತ್ಕೊಂಡಿದ್ವಿ? P = m × v. P = m × v ಅಂತ ಅಂದರೆ ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧಕ್ಕೆ ಏನಂತ ಕರೀತಾರೆ? ಸಂವೇಗ ಅಂತ ಕರೀತಾರೆ. ಈಗ ಸಂವೇಗ ಬದಲಾಗ್ತಾ ಇದೆ ಅಂತ ಅಂದರೆ ಅಲ್ಲಿ ಏನು ಬದಲಾಗಬೇಕು ಹೇಳ್ರಿ? ಅದರದ್ದು ವೇಗ ಚೇಂಜ್ ಆಗಬೇಕು, ವೇಗ ಬದಲಾವಣೆ ಆಗಬೇಕು. ವೇಗ ಹೆಂಗೆ ಬದಲಾವಣೆ ಆಗುತ್ತೆ ಯೋಚನೆ ಮಾಡಿದ್ದೀರಾ? ವೇಗ ಯಾವಾಗ ಬದಲಾವಣೆ ಆಗುತ್ತೆ ಅಂತ ಅಂದರೆ ಒಂದು ವಸ್ತುವಿಗೆ ನಾವು ಬಲವನ್ನು ಪ್ರಯೋಗಿಸಿದಾಗ ನೋಡ್ರಿ, P = m × v ಅಂತ ಗೊತ್ತಿದೆ ಅಲ್ವಾ? v ಅಂದರೆ ಏನು? ವೇಗ. ಯಾವುದ್ರದ್ದು ವೇಗ? ಆ ವಸ್ತುವಿನ ವೇಗ. ಅದು ವೇಗ ಚೇಂಜ್ ಆಗಬೇಕು ಅಂತ ಅಂದರೆ ಆ ವಸ್ತುವಿಗೆ ನಾವೇನು ಮಾಡಬೇಕು? ಫೋರ್ಸ್ನ ಅಪ್ಲೈ ಮಾಡಬೇಕು. ಫೋರ್ಸ್ ಅಪ್ಲೈ ಮಾಡಿದಾಗ ಈ ಏನು ಸಂವೇಗ ಅನ್ನೋದು ಚೇಂಜ್ ಆಗುತ್ತೆ. ಇದೊಂದು ವಸ್ತುವಿನ ದ್ರವ್ಯರಾಶಿ, ವಸ್ತುವಿರ್ತಕ್ಕಂಥ ರಾಶಿ. ಅದು ನಾವೇನು ಮಾಡ್ತಿದ್ದೀವಿ? ಫೋರ್ಸ್ನ ಅಪ್ಲೈ ಮಾಡ್ತೀವಿ, ಆವಾಗ ಏನಾಗುತ್ತೆ? ಅದಕ್ಕೊಂದು ವೇಗ ಬರುತ್ತೆ ಅಲ್ವಾ? P = m × v ಅಂತ ಅಂದರೆ ಸಂವೇಗ ಚೇಂಜ್ ಆಗಬೇಕು ಅಂತ ಅಂದರೆ ಫೋರ್ಸನ್ನು ಕೂಡ ಏನಾಗ್ತಾ ಇರಬೇಕು? ಅಪ್ಲೈ ಮಾಡ್ತಾ ಇರಬೇಕು. ಫೋರ್ಸ್ ಅಪ್ಲೈ ಮಾಡ್ತಾ ಇದ್ವಿ, ಫೋರ್ಸು ಚೇಂಜ್ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ಅದ್ರದ್ದು ಸಂವೇಗ ಏನಾಗುತ್ತೆ? ಚೇಂಜ್ ಆಗುತ್ತೆ. ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಸಂವೇಗ ಯಾಕೆ ಬದಲಾಗುತ್ತೆ ಅಂತ ಅಂದರೆ ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ. ಫಸ್ಟಿಗೆ ಒಂದು ಆಬ್ಜೆಕ್ಟು ರೆಸ್ಟಲ್ಲಿರುತ್ತೆ, ಅದನ್ನು ಮೂವ್ ಆಗಂಗೆ ಮಾಡ್ತೀವಿ, ಅದಕ್ಕೆ ಅದರದ್ದು ಆದ ವೇಗ ಬರುತ್ತೆ ತಾನೇ, ವೇಗದಿಂದ ಹೋಗುತ್ತೆ. ವೇಗ ರೆಸ್ಟಲ್ಲಿರೋದು ವೇಗದಲ್ಲಿ ಹೋಗ್ತಾ ಇದೆ ಅಂತ ಅಂದರೆ ಅಲ್ಲಿ ವೇಗ ಏನಾಯಿತು? ಚೇಂಜ್ ಆಯಿತು. ವೇಗ ಚೇಂಜ್ ಆಯಿತು ಅಂತ ಅಂದರೆ ಏನಾಗುತ್ತಪ್ಪ? ಅಕಾರ್ಡಿಂಗ್ ಟು ಸಂವೇಗದ ವ್ಯಾಖ್ಯಾನದ ಪ್ರಕಾರ P = m × v ಅಂತ ಹೇಳ್ತೀವಿ. ಇಲ್ಲಿ ವೇಗ ಚೇಂಜ್ ಆಯಿತು ಅಂತ ಅಂದರೆ ಆಟೋಮೆಟಿಕಲಿ ಸಂವೇಗನೂ ಕೂಡ ಚೇಂಜ್ ಆಗಬೇಕು. ಯಾವಾಗ ಚೇಂಜ್ ಆಗುತ್ತೆ ಅಂತ ಅಂದರೆ ನಾವು ಒಂದು ಆಬ್ಜೆಕ್ಟಿಗೆ ಒಂದು ಬಲನ ಪ್ರಯೋಗಿಸಿದಾಗ. ನೋಡಿ, ಇಲ್ಲೇ ಒಂದು ಏನಪ್ಪ ಅಂತ ಅಂದರೆ ಒಂದು ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಇದೊಂದು ಕಾರು ಅಂತ ಅಂದ್ಕೋಬೇಕು. ಇದೊಂದು ಕಾರು ಅಂತ ಅಂದ್ಕೊಳ್ಳಿ, ನಿಮಗಿಷ್ಟವಾದ ಕಾರ್. ಆ ಕಾರು ಏನಾಗಿದೆ ಅಂತ ಅಂದರೆ ಅದ್ರದ್ದು ಬ್ಯಾಟ್ರಿ ಡೆಡ್ ಆಗಿದೆ. ಬ್ಯಾಟ್ರಿ ಡೆಡ್ ಆದಾಗ ಕಾರ್ ಮುಂದಕ್ಕೆ ಹೋಗುತ್ತಾ? ಇಲ್ಲ, ಅದು ಎಲ್ಲಿ ನಿಂತ್ಕೊಂಡಿರುತ್ತೋ ಅಲ್ಲೇ ನಿಂತ್ಕೊಂಡಿರುತ್ತೆ. ಹಂಗಾದರೆ ಆ ಕಾರ್ ಮುಂದಕ್ಕೆ ಹೋಗ್ಬೇಕು ಅಂತ ಅಂದರೆ ಏನು ಮಾಡಬೇಕು? ಕಾರ್ ಮುಂದಕ್ಕೆ ಹೋಗ್ಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂತ ಅಂದರೆ ಅದರ ಹಿಂದಿಂದ ಏನು ಮಾಡಬೇಕು? ಕೆಲವು ಜನಗಳು ಬಂದುಬಿಟ್ಟು ಅದನ್ನು ತಳ್ಳಬೇಕು. ಕಾರಿಗೆ ಅದರದ್ದೇ ಆದ ದ್ರವ್ಯರಾಶಿ ಇರುತ್ತೆ. ದ್ರವ್ಯರಾಶಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಾರಿಗಲ್ವಾ? ಸೊ ಅದನ್ನು ಹೆಂಗೆ ತಳ್ಳಬೇಕಪ್ಪ ಅಂತ ಅಂದರೆ, ಈಗ ಕಾರು ನಿಂತ್ಕೊಂಡಿರೋದನ್ನ ಹಂಗೆ ಜೋರ ತಳ್ಳಿಬಿಟ್ಟು ನಿಂತ್ಕೊಂಡ್ರೆ ಅದು ಜೋರಾಗಿ ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಳ್ಳುತ್ತೆ. ಮತ್ತು ಅದನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿಬಿಟ್ಟು ಹಂಗೆ ನಿಂತ್ಕೊಂಡ್ರೆ ಅದನ್ನು ಹಂಗೆ ನಿಂತ್ಕೊಳ್ಳುತ್ತೆ. ಹಾಗಾದರೆ ಇದನ್ನು ಕಾರ್ನ ಹೆಂಗೆ ತಳ್ಳಬೇಕು ಅನ್ನೋದು ಕ್ವಶನು. ಈ ಕಾರ್ ಇರುತ್ತೆ, ನಿಧಾನವಾಗಿ ಕಾನ್ಸ್ಟೆಂಟ್ ಅಂತ ಅಂದರೆ ಸ್ಥಿರವಾದ ಸಮಯದಲ್ಲಿ ತಳ್ಳಬೇಕಾಗುತ್ತೆ. ಅಂತ ಅಂದರೆ ನಾವು ಫೋರ್ಸು ಒಂದು ಬಲನ ಪ್ರಯೋಗಿಸ್ತಾ ಇದ್ದೀವಿ ಆ ಕಾರ್ ಮೇಲೆ ಅಂತ ಅಂದರೆ ಆ ಕಾರು 1 ಮೀಟರ್/ಸೆಕೆಂಡ್ ಪ್ರತಿ ಸೆಕೆಂಡಿಗೆ 1 ಸೆಕೆಂಡಿಗೆ 1 ಮೀಟರ್ ದೂರದಲ್ಲಿ ಹೋಗಬೇಕು ಅಂತ ಅಂದರೆ 0.1, 0.2, 0.3 ಈ ಥರನೇ ಚೇಂಜ್ ಆಗಬೇಕು. 0.11 ಚೇಂಜ್ ಆಗಬೇಕು. ಹಾಗೆ ನಾವು ಆ ಕಾರ್ನ ಈ ಥರ ಏನು ಮಾಡಬೇಕು? ನಿಧಾನಕ್ಕೆ ಕಾನ್ಸ್ಟೆಂಟಾಗಿ ತಳ್ಳಬೇಕಾಗುತ್ತೆ. ಆವಾಗ ಅದಕ್ಕೆ ಒಂದು ವೇಗ ಬಂದುಬಿಟ್ಟು ಆ ಕಾರು ಏನಾಗುತ್ತೆ ಅಂತ ಅಂದರೆ ಫೈನಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಅವರಿಗೆ ಏನು ಬ್ಯಾಟ್ರಿ ಡೆಡ್ ಆಗಿದ್ರೆ ಅದನ್ನು ಏನು ಮಾಡ್ತಾನೆ? ಗ್ಯಾರೇಜ್ಗೆ ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊಂಡು ಹೋಗ್ತಾನೆ. ಅದು ಸೆಕೆಂಡ್ರಿ ಬಿಡಿ. ಈಗ ಈ ಕಾರ್ ಮೂವ್ ಆಗಬೇಕು ಅಂತ ಅಂದರೆ ಕಾನ್ಸ್ಟೆಂಟ್ ಬಲ ಅಂದರೆ ಸ್ಥಿರವಾದ ಬಲವನ್ನು 1 ಮೀಟರ್/ಸೆಕೆಂಡಲ್ಲಿ ಅಪ್ಲೈ ಮಾಡಬೇಕು. ಹೆಂಗಂತ ಅಂದರೆ ಜೋರ ತಳ್ಳಿ ಹಂಗೆ ಎತ್ಕೋಬಾರ್ದು, ಹಂಗೆ ಜಸ್ಟು ಅದನ್ನು ಮುಂದಕ್ಕೆ ತಳ್ಳಿನೂ ಕೂಡ ಹಂಗೆ ಎತ್ಕೋಬಾರ್ದು. ಏನು ಮಾಡಬೇಕು? ಸ್ಥಿರವಾದ ಸಮಯದಲ್ಲಿ ಸ್ಥಿರವಾದ ವೇಗದಲ್ಲಿ ಅದನ್ನು ಏನು ಮಾಡಬೇಕಾದ್ರೆ ತಳ್ಳಬೇಕು. ಆಗ ಏನಾಗುತ್ತಪ್ಪ ಅಂತ ಅಂದರೆ ಕಾರು
ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚಲಿಸೋದಕ್ಕೆ ಅದಕ್ಕೊಂದು ವೇಗ ಬಂದುಬಿಟ್ಟು ಏನಾಗುತ್ತೆ, ಕಾರು ಸ್ಟಾರ್ಟ್ ಆಗುತ್ತಲ್ವಾ, ಸ್ಟಾರ್ಟ್ ಆಗುತ್ತೆ. ಹಿಂಗೆ ಯಾಕಾಗುತ್ತೆ ಅಂತ ಅಂದರೆ ಆ ಕಾರಿಗೆ ಒಂದು ದ್ರವ್ಯರಾಶಿ ಇರುತ್ತೆ, ಅದು ನಿಂತ್ಕೊಂಡಿರೋ ಕಾರ್ನ ಹಂಗೆ ಜೋರಾಗಿ ವೇಗನ ಹಾಕ್ಬಿಟ್ಟು ಇದು ಮಾಡಿದರೆ ಅದು ಎಷ್ಟು ವೇಗದಲ್ಲಿ ನಾವು ಹಾಕಿರ್ತೀವೋ ಅಷ್ಟೇ ವೇಗದಲ್ಲಿ ಹೋಗಿ ಹಂಗೆ ನಿಂತ್ಕೊಳ್ಳುತ್ತೆ. ಕಾನ್ಸ್ಟ್ಯಾಂಟ್ ಫೋರ್ಸ್ ಅಂತಂದರೆ ಸ್ಥಿರವಾದ ಬಲವನ್ನು ಪ್ರಯೋಗಿಸಿದಾಗ ಅದಕ್ಕೆ ಗ್ರ್ಯಾಜುಯಲ್ ಆಗಿ ಏನು ಬರುತ್ತೆ ಅಂತ ಅಂದರೆ ಅದಕ್ಕೆ ಅದರದೇ ಆದ ವೇಗ ಬರ್ತಾ ಏನಾಗುತ್ತೆ, ಫೈನಲಿ ಆ ಕಾರು ಸ್ಟಾರ್ಟ್ ಆಗುತ್ತೆ, ಅದು ಮುಂದಕ್ಕೆ ಹೋಗುತ್ತೆ. ಈಗ ಫಸ್ಟು ಆ ಕಾರ್ ನಿಂತ್ಕೊಂಡಿತ್ತಲ್ವಾ, ಆ ಕಾರ್ ನಿಂತ್ಕೊಂಡಾಗ ಅದರದ್ದು ಫಸ್ಟ್ ಪ್ರಾರಂಭಿಕ ವೇಗ ಏನಾಗಿತ್ತು ಹೇಳ್ರಿ, 0 ಮೀಟರ್ ಪರ್ ಸೆಕೆಂಡ್ ಆಗಿತ್ತು. ಅಂತಿಮ ವೇಗ ಏನಾಯಿತು, 1 ಮೀಟರ್ ಪರ್ ಸೆಕೆಂಡ್ ಆಯಿತು. ಹಾಗಾದರೆ ಇಲ್ಲಿ ನಾವು ಸಂವೇಗ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ P = m × u ಅಂತ ತಗೊಳ್ಳೋಣ. m × u ಅಂತ ಅಂದರೆ m × 0 ಅಂದರೆ 0, ಅದು ನಿಂತಿದೆ ಅಂತ ಅರ್ಥ. ಇನ್ನೊಂದು ಅದು ಸ್ಟಾರ್ಟ್ ಆಗುತ್ತಲ್ವ 1 ಮೀಟರ್ ಪರ್ ಸೆಕೆಂಡಲ್ಲಿ P = m × v ಅಂತ ತಗೊಳ್ಳೋಣ. m ಅಂತ ಅಂದರೆ ಅದಕ್ಕೆ ಅದರದ್ದೇ ಆದ ಮಾಸ್ ಇರುತ್ತೆ, ವಿ ಅಂತ ಅಂದರೆ 1 ಮೀಟರ್ ಪರ್ ಸೆಕೆಂಡ್. ಒಂದನ್ನ ಎಷ್ಟೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರು ಬರುತ್ತೆ, ಅದಕ್ಕೆ ಈ ಥರ m ಅಂತ ಬರುತ್ತೆ. ಈಗ ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ ಕಾರು ಫಸ್ಟಿಗೆ ನಾವು ಏನು ಮಾಡೋಣ ಅಂತ ಅಂದರೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಏನಪ್ಪ ಅಂತಂದರೆ ಕಾರು ಸ್ಟಾರ್ಟಿಂಗು ಒಂದು ವೇಗದಲ್ಲಿ ಹೋಗ್ತಾ ಇತ್ತು. ಆ ವೇಗದಲ್ಲಿ ಹೋಗ್ತಾ ಇರೋವಂಥ ಕಾರಿಗೆ ನಾವೊಂದು ಫೋರ್ಸ್ನ ಅಪ್ಲೈ ಮಾಡಿದ್ವಿ. ಫೋರ್ಸ್ನ ಅಪ್ಲೈ ಮಾಡಿದಾಗ ನಿಮಗೆ P = m × v ಅಂತ ಗೊತ್ತಿದೆ. P1 ಅಂತ ಅಂದರೆ m × u ಅಂತ ತಗೊಳ್ಳೋಣ. u ಅಂದರೆ ಪ್ರಾರಂಭಿಕ ವೇಗ. ಆ ಕಾರು ಸ್ವಲ್ಪ ಸ್ಟಾರ್ಟಿಂಗು ಚಲನೆಯಲ್ಲಿ ಇತ್ತು, ಮೂವ್ ಆಗ್ತಾ ಇತ್ತು ಅಂತ ಅಂದ್ಕೊಳ್ಳೋಣ. ಇದು ರೆಸ್ಟ್ ಇಲ್ಲ, ಕಾರು ರೆಸ್ಟ್ ಪೊಸಿಷನಲ್ಲಿ ಇಲ್ಲದೇ ಇದ್ದಾಗ m × u ಅಂತ ತಗೊಳ್ಳೋಣ. P2 ಅಂತ ಅಂದರೆ ಅದು ಫೈನಲ್ ವೆಲಾಸಿಟಿ, ಅಂದರೆ ಏನಪ್ಪ ಅಂತ ಅಂದರೆ ಲಾಸ್ಟಿಗೆ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಹೋಗಿ ನಿಂತ್ಕೊಳ್ಳುತ್ತಲ್ಲ, ಅಂತಿಮ ವೇಗ ತಲುಪುತ್ತಲ್ವ, ಅದು m × v. ಈಗ ನಾವು ಏನು ಮಾಡೋಣ ಅಂತ ಅಂದರೆ ಬದಲಾದ ಸಂವೇಗ P2 - P1 ಅಂತ ತಗೋಬೇಕು. ಬದಲಾದ ಸಂವೇಗ ಅಂದರೆ ನಾವು ಯಾವಾಗಲೂ ಏನು ಮಾಡ್ತೀವಿ, ಡಿಫ್ರೆನ್ಸ್ ಮಾಡ್ಕೊತೀವಿ, ಕಳ್ಕೊತೀವಿ. ಇಲ್ಲಿ ಯಾವುದನ್ನ ಕಳಿತೀವಿ ಅನ್ನೋದು ಇಂಪಾರ್ಟೆಂಟ್. P2ನಲ್ಲಿ P1ನ ಕಳಿತೀವಿ ಅಂದರೆ ಫೈನಲ್ ವೆಲಾಸಿಟಿ, ಅಂತಿಮ ವೇಗದಲ್ಲಿ ಪ್ರಾರಂಭಿಕ ವೇಗನ ಕಳ್ಕೋಬೇಕು. = ಏನಪ್ಪ ಅಂತ ಅಂದರೆ m × v - m × u. ಇಲ್ಲಿ m ಅನ್ನೋದು ಏನಪ್ಪ ಅಂತಂದರೆ ಕಾನ್ಸ್ಟೆಂಟ್, ಅಂದರೆ ಎರಡು ಕಡೆ ಇರೋದ್ರಿಂದ m ಅನ್ನೋದನ್ನ ನಾವು ಔಟ್ಸೈಡ್ ತೊಗೊಳ್ಳೋಣ. ಉಳಿದಿದ್ದೇನು u - v - u. ಈಗಂದರೆ ಏನು, ಬದಲಾದ ಸಂವೇಗ. ಇಲ್ಲಿ ಬದಲಾದ ಸಂವೇಗ ಕಾಲದ ಜೊತೆಗೆ ಬದಲಾಗುತ್ತಲ್ವಾ, ಸಂವೇಗ ಹಂಗೇನು ಚೇಂಜ್ ಆಗಿಬಿಡುತ್ತಾ. ಈಗ ಒಂದು ವಸ್ತು ಒಂದು ವೇಗದಲ್ಲಿ ಹೋಗ್ತಾ ಇದೆ ಅಂತ ಅಂದಾಗ ಅದಕ್ಕೆ ಅದರದ್ದೇ ಆದ ಕಾಲ ಇರುತ್ತೆ. ಕಾಲದೊಂದಿಗೆ ಏನು ಚೇಂಜ್ ಆಗುತ್ತೆ, ಸಂವೇಗ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗಿರೋದನ್ನ ನಾವು ಹೆಂಗೆ ಬರ್ಕೊತೀವಿ ಅಂತ ಅಂದರೆ ಈ P2 - P1ನ ನಾವು ಏನಂತ ಬರೀಬೋದು, ΔP ಅಂತಲೂ ಬರೀಬೋದು. ΔP ನಥಿಂಗ್ ಬಟ್ P2 - P1 ಅಂತ. ಬದಲಾದ ಸಂವೇಗದ ದರ = P2 - P1 / T. ಬದಲಾದ ಸಂವೇಗದ ದರ ಅಂತ ಅಂದರೆ ಒಂದು ಸಂವೇಗ ಬರಬೇಕು ಅಂತ ಅಂದರೆ ಅದಕ್ಕೆ ಅದರದೇ ಆದ ಟೈಮ್ ತೊಗೊಂಡ್ಬಿಟ್ಟು ಆ ಸಂವೇಗ ಬರುತ್ತೆ ಅಂತ ಅರ್ಥ. ಸುಮ್ಮನೆ ಸಂವೇಗ ಬರುತ್ತಾ, ಇಲ್ಲ. ಹೆಂಗೆ ಬರುತ್ತೆ, ಅದಕ್ಕೆ ಅದರದೇ ಆದ ಕಾಲ ಇರುತ್ತೆ. P2 - P1 / T = m × v - u/t. ಇದಿಷ್ಟು ಓಕೆನಾ. ಹಿಂಗಂದರೆ ಏನು, ಸಂವೇಗ
ಬದಲಾದ ಸಂವೇಗ, ಕಾಲದೊಂದಿಗೆ ಬದಲಾದ ಸಂವೇಗನ P2 - P1/T ಅಂತ ಬರಿತೀವಿ. m × v - u ಅಂದ್ರೂ ಬದಲಾದ ಸಂವೇಗ ಯಾವುದ್ರ ಜೊತೆಗೆ ಬದಲಾಗ್ತಾ ಇದೆ, ಕಾಲದ ಜೊತೆಗೆ ಬದಲಾಗ್ತಾ ಇದೆ. ಕಾಲದ ಜೊತೆಗೆ ಬದಲಾಗ್ತಾ ಇದೆ. ಒಂದು ವಸ್ತುವಿಗೆ ಒಂದು ಏನು ವೇಗ ಬರ್ತಾ ಇದೆ, ಯಾವುದರಿಂದ ವೇಗ ಬಂತು, ನಾವು ಬಲವನ್ನು ಪ್ರಯೋಗಿಸ್ತಾ ಇದ್ದೀವಲ್ವ, ಅದರಿಂದ ಏನು ಬಂತು, ಸಂವೇಗ ಬದಲಾಯಿತು. ನಾವು ಯಾವುದೇ ಒಂದು ವಸ್ತುವಿಗೆ ಬಲನ ಪ್ರಯೋಗಿಸ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಅದರದೇ ಆದ ಸಂವೇಗ ಬಂದ್ಬಿಟ್ಟು ಆ ಸಂವೇಗದಲ್ಲಿ ಏನಾಗುತ್ತೆ, ಬದಲಾಗುತ್ತೆ. ಯಾವ ಥರ ಬದಲಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತಾರೆ. ಅಂದರೆ ಸಮಯದ ಜೊತೆಗೆ ಆ ಸಂವೇಗ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಇದರಿಂದ ನಾವು ನ್ಯೂಟನ್ನ ಚಲನೆಯ ಎರಡನೇ ನಿಯಮನ ಯಾವ ಥರ ಹೇಳ್ಬೋದಪ್ಪ ಅಂತ ಅಂದರೆ, ಸಂವೇಗದಲ್ಲಿನ ಬದಲಾವಣೆಯ ದರವು ಏನಾಗುತ್ತೆ ಅಂತ ಅಂದರೆ ನಾವು ಅಪ್ಲೈ ಮಾಡ್ತಕ್ಕಂಥ ಫೋರ್ಸಿಗೆ, ಬಲಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಮತ್ತು ನಾವು ಯಾವ ದಿಕ್ಕಿನೆಡೆಗೆ ಫೋರ್ಸ್ನ ಅಪ್ಲೈ ಮಾಡಿರ್ತೀವಿ ಅದೇ ದಿಕ್ಕಿನೆಡೆಗೆ ಸಂವೇಗ ಅನ್ನೋದು ಇರುತ್ತೆ. ಇದನ್ನು ನಾವು ಸ್ಟೇಟ್ಮೆಂಟಲ್ಲಿ ಹೆಂಗೆ ಬರಿತೀವಪ್ಪ ಅಂತ ಅಂದರೆ, ನೀವು ಹೇಳಿಕೆ ಅಂದಾಗ 1 ಮಾರ್ಕ್ಸಿಗೆ ಕೇಳಿದಾಗ ಹೇಳಿಕೆನ ಕರೆಕ್ಟಾಗಿ ಹೆಂಗಿರುತ್ತೋ ಹಾಗೇ ಬರಿಬೇಕಾಗುತ್ತೆ. ಹೇಳಿಕೆ ವಸ್ತುವಿನಲ್ಲಾದ ಸಂವೇಗದ ಬದಲಾವಣೆಯ ದರವು ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಮತ್ತು ಬಲ ಪ್ರಯೋಗವಾದ ದಿಕ್ಕಿನೆಡೆಗೆ ಸಂವೇಗ ಇರುತ್ತದೆ. ಇದು ನ್ಯೂಟನ್ನ ಚಲನೆಯ ಎರಡನೇ ನಿಯಮ. ಅಂದರೆ ಏನಪ್ಪ ಅಂತ ಅಂದರೆ, ಒಂದು ವಸ್ತುವಿನಲ್ಲಿ ಸಂವೇಗ ಬದಲಾಗ್ತಾ ಇದೆ. ಹೆಂಗೆ ಬದಲಾಗ್ತಾ ಇದೆ ಅಂತ ಅಂದರೆ, ಅದಕ್ಕೆ ನಾವು ಎಷ್ಟು ಬಲವನ್ನು ಅಪ್ಲೈ ಮಾಡಿರ್ತೀವಿ ಅದಕ್ಕೆ ನೇರವಾಗಿ ಅನುಪಾತದಲ್ಲಿ ಇರುತ್ತೆ. ಮತ್ತು ಆ ಸಂವೇಗ ಅನ್ನೋದು ನಾವು ಯಾವ ದಿಕ್ಕಿನಲ್ಲಿ ಬಲ ಪ್ರಯೋಗಿಸ್ತೀವಿ ಆ ದಿಕ್ಕಿನೆಡೆಗೆ ಆ ಸಂವೇಗ ಇರ್ತದೆ ಅಂತ ಅರ್ಥ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ, ಒಂದು ವಸ್ತು ಇರುತ್ತೆ, ಆ ವಸ್ತುಗೆ ಅದರದ್ದೇ ಆದ ಒಂದು ಮಾಸ್ ಇರುತ್ತೆ, ಅದಕ್ಕೆ ಫೋರ್ಸ್ನ ಅಪ್ಲೈ ಮಾಡ್ತೀವಿ. ಈ ಕಡೆ ಇದ್ದರೆ ಸಂವೇಗನೂ ಕೂಡ ಈ ಕಡೆನೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಹೋಗ್ತಾ ಇರುತ್ತೆ ವಸ್ತು ಹಿಂಗೆ ಹೋಗ್ತಾ ಇರುತ್ತೆ, ನಾವು ಈ ಕಡೆ ಬಲನ ಪ್ರಯೋಗ ಮಾಡಿದರೆ ಅದು ಏನಾಗುತ್ತೆ, ವೇಗ ಕಡಿಮೆ ಆಗುತ್ತೆ. ಒಟ್ಟು ಏನಾಗುತ್ತೆ, ಸಂವೇಗ ಅಂತೂ ಬದಲಾಗ್ತಾ ಹೋಗುತ್ತೆ. ಇದನ್ನು ನಾವು ಯಾವ ಥರ ನಿರೂಪಿಸಬೇಕು ಅಂತ ಅಂದರೆ, ನ್ಯೂಟನ್ನ ಚಲನೆಯ ಎರಡನೇ ನಿಯಮವನ್ನು ನಾನು ಹೇಳ್ಕೊತ ಹೋಗ್ತೀನಿ. ನಾನು ಯಾವ ಥರ ಹೇಳ್ತೀನಿ ಅದೇ ಥರ ನೀವು ಬರ್ಕೊತ ಹೋಗಬೇಕು. ಆಗ ಮಾತ್ರ ಈ ಥರ ಫಸ್ಟು ನೀವು ಇನ್ನು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಡಿರೈವೇಷನ್ ಕೇಳಿದ್ರಪ್ಪ ಅಂತ ಅಂದರೆ, ಫಸ್ಟು ಎಲ್ಲದನ್ನು ನೀವೇನು ಮಾಡಬೇಕು, ಸೆಂಟೆನ್ಸಲ್ಲಿ ಬರಿಬೇಕು. ಆ ಸೆಂಟೆನ್ಸಲ್ಲಿ ಹೆಂಗೆ ಬರಿಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ವಸ್ತು ಇರುತ್ತೆ ನೋಡಿ, ಇದೊಂದು ವಸ್ತು, ಇದಕ್ಕೆ ಮಾಸ್ ಇರುತ್ತೆ. ನಾನೇನು ಮಾಡಿದೆ, ಬಲನ ಪ್ರಯೋಗಿಸಿದೆ. ಅವಾಗ ಏನಾಯಿತು, ಅದಕ್ಕೆ ಒಂದು ವೇಗ ಬಂತು. ಒಂದು ದ್ರವ್ಯರಾಶಿಯುಳ್ಳ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದಾಗ ಅದರಲ್ಲಿ ಏನಾಗ್ತದೆ, ವೇಗವು ಬದಲಾವಣೆ ಹೊಂದುತ್ತದೆ.
ವೇಗ ಬದಲಾವಣೆ ಹೊಂದಿದಾಗ ಸಂವೇಗನೂ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟು ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಯು ಇತ್ತು, ಫೋರ್ಸ್ನ ಅಪ್ಲೈ ಮಾಡಿದ್ವಿ, ಅದು ಇಲ್ಲಿಗೆ ಬಂತು, ಆ ವಸ್ತು ಅದರದ್ದು ಏನಾಯಿತು, ಅಂತಿಮ ವೇಗಕ್ಕೂ ಹೋಯಿತು ಆ ವಸ್ತು. ಇಲ್ಲಿ ಯು ಅನ್ನೋದು ಈಗ ಹೆಂಗೆ ಹೇಳ್ತಿದ್ದೀನೋ ಹಂಗೆ ಬರೀಬೇಕು. ಪ್ರಾರಂಭಿಕ ವೇಗ, ವಿ ಅನ್ನೋದು ಅಂತಿಮ ವೇಗ. ಇಲ್ಲಿ ಯು ಚೇಂಜ್ ಆಗ್ತಾ ಇದೆ ಅಂದರೆ P1 ಕೂಡ ಚೇಂಜ್ ಆಗುತ್ತೆ, ವಿ ಚೇಂಜ್ ಆಗ್ತಾ ಇದೆ ಅಂದರೆ P2 ಕೂಡ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಎಂ ಅಂತ ಅಂದರೆ ವಸ್ತುವಿನ ದ್ರವ್ಯರಾಶಿ, P1 ಅಂತ ಅಂದರೆ ಪ್ರಾರಂಭಿಕ ಸಂವೇಗ, P2 ಅಂದರೆ ಅಂತಿಮ ಸಂವೇಗ. ಇಲ್ಲಿ ನ್ಯೂಟನ್ನ ಚಲನೆಯ ಎರಡನೇ ನಿಯಮ ಏನು ಹೇಳುತ್ತಪ್ಪ ಅಂತ ಅಂದರೆ, ಸಂವೇಗ ಬದಲಾಗ್ತಾ ಇದೆ, ಅದು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತಪ್ಪ ಅಂತ ಅಂದರೆ ನಾವು ಆಗ್ತಕ್ಕಂಥ ಫೋರ್ಸಿಗೆ ನೇರ ಅನುಪಾತದಲ್ಲಿ, ಮತ್ತು ಯಾವ ದಿಕ್ಕಿಗೆ ಫೋರ್ಸ್ ಅಪ್ಲೈ ಮಾಡ್ತೀವಿ ಆ ಕಡೆ ಸಂವೇಗ ಇರುತ್ತೆ ಅಂತ ಅರ್ಥ. ಅದನ್ನು ನಾವು ಹೆಂಗೆ ಬರಿಬೋದಪ್ಪ ಅಂತ ಅಂದರೆ, P2 ಮೈನಸ್ P1 ಈಸ್ ನೇರ ಅನುಪಾತ ಅಂತಂದರೆ ಈ ಥರ ಬರಿತೀವಿ. ಇದು ಎಫ್ಗೆ ಏನಾಗಿರುತ್ತೆ, ನೇರ ಅನುಪಾತದಲ್ಲಿರುತ್ತೆ. P2 ಮೈನಸ್ P1 ಅಂತ ಅಂದರೆ ಏನು, ಎಮ್ ವಿ ಮೈನಸ್ ಎಮ್ ಯು ಡಿವೈಡೆಡ್ ಬೈ ಟಿ. ಟಿ ಅಂತಂದರೆ ಗೊತ್ತಿದೆ ನಿಮಗೆ, ಕಾಲದೊಂದಿಗೆ ಬದಲಾದ ಸಂವೇಗ ಅಂತ. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾವು ಎಷ್ಟು ಫೋರ್ಸ್ನ ಅಪ್ಲೈ ಮಾಡಿರ್ತೀವಿ ಅಷ್ಟು. ಈಗ ಎಮ್ನ ನಾವು ಹೊರಗೆ ತಗೊಂಡ್ವಿ ಅಂದರೆ ಏನು ಉಳಿಯುತ್ತೆ, ವಿ ಮೈನಸ್ ಯು ಬೈ ಟಿ ಅಂತ ಉಳಿಯುತ್ತೆ, ಈಕ್ವಲ್ ಟು ಎಫ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂದರೆ ನೇರ ಅನುಪಾತದಲ್ಲಿರುತ್ತೆ ಯಾವುದಕ್ಕೆ, ಫೋರ್ಸಿಗೆ. ಇಲ್ಲಿ ನೋಡಿ, ಇದಿಷ್ಟನ್ನೇ ನೋಡಿದಾಗ, ಇದಿಷ್ಟನ್ನೇ ನೋಡಿ, ಈ ವಿ ಮೈನಸ್ ಯು ಬೈ ಟಿ ಅನ್ನೋದನ್ನ ನೀವು ಎಲ್ಲಾದರೂ ಕಲ್ತಿದ್ದೀವಿ? ಯಾಕೆ ಕಲ್ತಿಲ್ಲ? ಚಲನೆಯ ಲೆಸನಲ್ಲಿ ವೇಗೋತ್ಕರ್ಷ ಅಂದರೆ ಏನು ಅಂತ ತಿಳ್ಕೊಂಡಿದ್ವಲ್ವ. ವೇಗೋತ್ಕರ್ಷ ಅಂದರೆ ಏನು, ವೇಗದಲ್ಲಿನ ಬದಲಾವಣೆ ಕಾಲದೊಂದಿಗೆ ಬದಲಾದರೆ ಅದನ್ನು ಏನಂತ ಕರೀತಾರೆ, ವೇಗೋತ್ಕರ್ಷ ಅಂತ ಕರೀತಾರೆ. ಅಂದರೆ ಇಲ್ಲಿ ನಾವು ಏನಂತ ಬರೀಬೋದಪ್ಪ ಅಂತ ಅಂದರೆ, ಎಮ್ ಇಂಟು ವಿ ಮೈನಸ್ ಯು ಬೈ ಟಿ ಇದೆ ಅಲ್ವಾ, ಆ ಪ್ಲೇಸಲ್ಲಿ ಎ ಅಂತ ಬರ್ಕೊಳ್ಳೋಣ. ಅದು ಎಫ್ಗೆ ಏನಾಗಿರುತ್ತೆ, ನೇರ ಅನುಪಾತದಲ್ಲಿರುತ್ತೆ. ನಾವಿಲ್ಲಿ ಎ ಅಂತ ಯಾಕೆ ಬರೆದಿದ್ದೀವಿ ಅಂತ ಬರೀಬೇಕು. ಎ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಲ್ವಾ, ಅದಕ್ಕೆ ಇಲ್ಲಿ ನೋಡಿ, ಎಫ್ ಈಕ್ವಲ್ ಟು ಈ ನೇರ ಅನುಪಾತದ ಚಿಹ್ನೆ ತೆಗೆದ್ರೆ ನಾವಿಲ್ಲಿ ಏನಾದರೂ ಒಂದು ಸ್ಥಿರಾಂಕ ಬರೀಬೇಕಾಗುತ್ತೆ. ನಾನು ಕೆ ಅಂತ ಬರ್ಕೊಂಡಿದ್ದೀನಿ, ನೀವು ಸ್ಮಾಲ್ ಲೆಟರ್ ಎ ಬಿ ಸಿ ಡಿ ಏನಾದರೂ ಬರ್ಕೋಬೋದು. ಕೆ ಇಂಟು ಎಮ್ ಎ ಅಂತ ಅರ್ಥ, ಕೆ ಇಂಟು ಎಮ್ ಎ. ಇದು ಯಾವ ಥರ ನಾನು ಬರೆದಿದ್ದೀನಿ, ನೀವು ಯಾವ ಥರ ಡಿರೈವ್ ಮಾಡಬೇಕು ಅಂತ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ. ಕೆ ಇಂಟು ಎಮ್ಗೆ
ಎಫ್ ಈಕ್ವಲ್ ಟು ಈ ಕೆ ವ್ಯಾಲ್ಯೂನ 1 ಅಂತ ಬರ್ಕೊಂಡ್ರೆ ಅದನ್ನ 1 ಅಂತ ಬರ್ಕೊಂಡ್ರೆ 1 ಇಂಟು ಎಮ್ ಎ ಅಂತ ಆಗುತ್ತೆ. ಎಫ್ ಈಕ್ವಲ್ ಟು 1 ಇಂಟು ಎಮ್ ಎ ಅಂದರೆ ಎಮ್ ಎ ಅಂತಲೇ ಬರಿಬೋದು. ಇಲ್ಲಿ ಕೆ ಅನ್ನೋದನ್ನ ಯಾಕೆ ನಾನು ಎಮ್ ಎ ಅಂತ ಬರ್ಕೊತೀನಿ ಅಂತ ಹೇಳ್ತೀನಿ. ಈ ಎಫ್ ಈಕ್ವಲ್ ಟು ಎಮ್ ಎ ಅನ್ನೋದು ನ್ಯೂಟನ್ನನ ಚಲನೆಯ ಎರಡನೇ ನಿಯಮ. ಸ್ಟೇಟ್ಮೆಂಟಲ್ಲಿ ಈ ಥರ ಬರ್ಕೋಬೇಕು. ನಾನು ಇನ್ನೇ ಏನು ಹೇಳಿದೆ, ಫೋರ್ಸು ಅಂದರೆ ನಾವು ಹಾಕ್ತಕ್ಕಂಥ ಬಲದಿಂದ ಆಕ್ಸಿಲರೇಷನ್ ವೇಗೋತ್ಕರ್ಷ ಹೆಂಗೆ ಬರುತ್ತೆ, ಅದು ಹೆಂಗೆ ಫೋರ್ಸಿಗೆ ನಾವು ಹಾಕ್ತಕ್ಕಂಥ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ನಾನೇನು ನಿರೂಪಿಸ್ತೀನಿ ಅಂತ ಅಂದರೆ, ಒಂದು ವಸ್ತುವಿಗೆ ಆಗ್ತಕ್ಕಂಥ ಬಲ ಯಾವಾಗಲೂ ಏನಾಗಿರುತ್ತೆ, ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನು ಎಫ್ ಈಕ್ವಲ್ ಟು ಎಮ್ ಎ ಅಂತ ಕರೀತಾರೆ. ಇದೊಂದು ಫೇಮಸ್ ಡಿರೈವೇಷನ್ನು. ಯಾವುದು? ನ್ಯೂಟನನ ಚಲನೆಯ ಎರಡನೆಯ ನಿಯಮದಲ್ಲಿ. ಗೊತ್ತಾಯ್ತಲ್ವಾ ಯಾವ ಥರ ಇದನ್ನು ಡಿರೈವ್ ಮಾಡಬೇಕು ಅಂತ ಅಂದರೆ, ಸ್ಟಾರ್ಟಿಂಗು ಏನು ಮಾಡ್ತೀವಿ, ಒಂದು ವಸ್ತುವಿಗೆ ಬಲನ ಕೊಡ್ತೀವಿ. ಆ ವಸ್ತು ಪ್ರಾರಂಭಿಕ ವೇಗದಿಂದ ಅಂತಿಮ ವೇಗಕ್ಕೆ ಹೋಗುತ್ತೆ. ಆವಾಗ ಏನು ಬರುತ್ತೆ, ಸಂವೇಗ ಬದಲಾವಣೆ ಆಗುತ್ತೆ. ಸಂವೇಗ ಬದಲಾವಣೆ ಆಗುತ್ತೆ ಅಂದರೆ ಎರಡೂ ಕೇಸಲ್ಲೂ ಬದಲಾವಣೆ ಆಗಿರುತ್ತೆ. ಅಂದರೆ ಪ್ರಾರಂಭಿಕ ವೇಗದಲ್ಲೂ ಬದಲಾವಣೆ ಆಗುತ್ತೆ, ಅಂತಿಮ ವೇಗದಲ್ಲೂ ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆಯನ್ನು ನಾವೇನಂತ ಬರಿತೀವಿ, ಈ ಥರ ಬರಿತೀವಿ. ಸಂವೇಗದಲ್ಲಿ ಬದಲಾವಣೆ ಆಗೋದು ಆ ಕಡೆ ನ್ಯೂಟನ ಚಲನೆಯ ಎರಡನೇ ನಿಯಮ ಏನು ಹೇಳುತ್ತೆ, ಸಂವೇಗದಲ್ಲಿನ ಬದಲಾವಣೆಯು ಯಾವಾಗಲೂ ನಾವು ಆಗ್ತಕ್ಕಂಥ ಫೋರ್ಸಿಗೆ ನೇರ ಅನುಪಾತದಲ್ಲಿರುತ್ತೆ. ಮತ್ತು ನಾವು ಯಾವ ದಿಕ್ಕಿಗೆ ಫೋರ್ಸ್ ಹಾಕಿರ್ತೀವಿ ಆ ಕಡೆ ಏನಾಗಿರುತ್ತೆ, ಸಂವೇಗ ಇರುತ್ತೆ ಅಂತ ಹೇಳುತ್ತೆ. P2 ಮೈನಸ್ P1 ನೇರ ಅನುಪಾತದಲ್ಲಿರುತ್ತೆ. ಯಾವುದಕ್ಕೆ? ಫೋರ್ಸಿಗೆ. ಇಲ್ಲಿ ನಾವು ಏನಂತ ಬರಿಬೋದು, P2 ಅಲ್ಲಿ ಎಮ್ ವಿ ಅಂತ ಬರಿತೀವಿ. ಎಮ್ ಅಂದರೆ ವಿ ಅಂದರೆ ಏನು, ವಿ ಅಂದರೆ ಅಂತಿಮ ವೇಗ, ಮೈನಸ್ ಎಮ್ ಇಂಟು ಯು ಅಂದರೆ ಆರಂಭಿಕ ವೇಗ ಅಥವಾ ಪ್ರಾರಂಭಿಕ ವೇಗ ಡಿವೈಡೆಡ್ ಬೈ ಟಿ ಅಂದರೆ ವೇಗದಲ್ಲಿನ ಬದಲಾವಣೆಯ ದರ. ಬದಲಾವಣೆಯ ದರ ಅಂತ ಅಂದರೆ ಟೈಮು ಇರಬೇಕು ಅಂತ ಅರ್ಥ. ಅದು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತೆ, ಎಫ್ಗೆ ನೇರ ಅನುಪಾತದಲ್ಲಿ ಇರುತ್ತೆ. ಇಲ್ಲಿ ಎಮ್ ಅನ್ನೋದು ಕಾಮನ್ ಇರೋದ್ರಿಂದ ನಾನು ಎರಡು ಟೈಮ್ ಇರೋದ್ರಿಂದ ಏನು ಮಾಡಿದ್ದೀನಿ, ಕಾಮನ್ ತೊಗೊಂಡಿದ್ದೀನಿ. ಏನು ಉಳಿಯುತ್ತೆ, ಇನ್ನು ವಿ ಮೈನಸ್ ಯು ಬೈ ಟಿ ಅಂತ ಬರುತ್ತೆ. ನೇರ ಅನುಪಾತದಲ್ಲಿರುತ್ತೆ ಯಾವುದಕ್ಕೆ, ಎಫ್ಗೆ. ಓಕೆನಾ. ಇಲ್ಲಿ ವಿ ಮೈನಸ್ ಯು ಬೈ ಟಿ ಅಂತ ಅಂದರೆ ನಾವು ಚಲನೆ ಲೆಸನ್ನಲ್ಲಿ ಕಲ್ತಿದ್ವಿ, ವೇಗದಲ್ಲಿನ ಬದಲಾವಣೆಯು ಕಾಲದೊಂದಿಗೆ ಬದಲಾವಣೆ ಹೊಂದಿದ್ರೆ ಅದನ್ನು ವೇಗೋತ್ಕರ್ಷ ಅಂತ ಕರಿತೀವಲ್ವಾ. ವಿ ಮೈನಸ್ ಯು ಬೈ ಟಿ ಎಮ್ ಇಂಟು ಎ ಈಸ್ ನೇರ ಅನುಪಾತದಲ್ಲಿರುತ್ತೆ ಯಾವುದಕ್ಕೆ, ಬಲಕ್ಕೆ. ಸೊ ಇಲ್ಲಿ ನಾವು ನೇರ ಅನುಪಾತದ ಚಿಹ್ನೆ ತೆಗ್ದ್ವಿ ಅಂತ ಅಂದರೆ ಅಲ್ಲಿ ಕಾನ್ಸ್ಟೆಂಟ್ ಅಂದರೆ ಸ್ಥಿರಾಂಕವನ್ನು ಬರೀಬೇಕಾಗತ್ತೆ. ಕೆ ಅನ್ನೋದೊಂದು ಸ್ಥಿರಾಂಕ. ಇಲ್ಲಿ ಆಮೇಲೆ ನೆಕ್ಸ್ಟು ಕೆ ಅನ್ನೋ ವ್ಯಾಲ್ಯೂನ 1 ಅಂತ ತೊಗೊಂಡಿದ್ದೀನಿ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಎಫ್ ಈಕ್ವಲ್ ಟು 1 ಇಂಟು ಎಮ್ ಎ ಅಂತಂದರೆ ಎಮ್ ಎನೇ ಆಗುತ್ತೆ. ಎಫ್ ಈಕ್ವಲ್ ಟು ಎಮ್ ಇಂಟು ಎ. ಇದು ನ್ಯೂಟನ್ನ ಚಲನೆಯ ಎರಡನೆಯ ನಿಯಮ. ಈಗ ಕೆ ಈಕ್ವಲ್ ಟು 1 ಅಂತ ಯಾಕೆ ತಗೊಂಡಪ್ಪ ಅಂತ ಅಂದರೆ, ಇಲ್ಲಿ ನೋಡಿ, ಕೆ ಅಂದರೆ 1. ಈಗ ಒಂದು ಯಾವುದಾದ್ರೂ ವಸ್ತುನ ತೂಕ ಮಾಡಬೇಕು ಅಂತ ಅಂದರೆ ಒಂದು ಕೆ ಜಿನ ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ತೂಕ ಮಾಡ್ತೀವಿ. ಅಂತ ಅಂದರೆ ಸಿಲಿಂಡರ್ ಶೇಪು ಇರುತ್ತೆ, ಪ್ಲಾಟಿನಮ್ ಮತ್ತು ಇರಿಡಿಯಮಿಂದ ಮಾಡಿರ್ತಾರೆ. ಇದನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಒಂದು ಕೆ ಜಿ ಅಂದರೆ ಅದು ಒಂದು ಸ್ಥಿರಾಂಕ ಅಲ್ವಾ, ಇದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಎಲ್ಲ ವಸ್ತುಗಳನ್ನ ಏನು ಮಾಡ್ತೀವಿ, ತೂಕ ಮಾಡ್ತೀವಿ. ಅದೇ ಒಂದು 60 ಅವರ್ಸ್ ಆಗಿದೆ ಅಂತ ಅಂದರೆ ಅದಕ್ಕೆ ಕಾನ್ಸ್ಟೆಂಟ್ ಆಗಿರೋದು ಯಾವುದು, 1 ಸೆಕೆಂಡು. ಅಲ್ಲಿ 1 ಅನ್ನೋದೇನು ಕಾನ್ಸ್ಟೆಂಟು. ಅದೇ ಥರ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಎಫ್ ಈಕ್ವಲ್ ಟು ಕೆ ಇಂಟು
MA ಅಂತ ಇದೆಯಲ್ವಾ, ಫೋರ್ಸ್ ಅನ್ನೋದು ಒಂದು ಫೋರ್ಸ್ನ SI ಯೂನಿಟ್ಟು ನ್ಯೂಟನ್ ಅಂತ ಯಾಕೆ ಬಂತು ಅಂತಂದರೆ ಅವರು ಈ ಬಲದ ಮೇಲೆ ಜಾಸ್ತಿ ಪ್ರಯೋಗ ಮಾಡಿರೋದ್ರಿಂದ ಆ ಫೋರ್ಸಿಗೆ SI ಯೂನಿಟು ಯಾವಾಗಲೂ ನ್ಯೂಟನ್ ಅಂತಲೇ ಕರೀತಾರೆ. K ಇಂಟು ಮಾಸ್ ಅಂತ ಅಂದರೆ ನಾವಿಲ್ಲಿ 1 kg ಮಾಸ್ ಇದೆ ಅಂತ ಅಂದ್ಕೊಳ್ಳೋಣ. ಆಕ್ಸಿಲರೇಷನ್ನು 1 m/s² ಇದೆ ಅಂತ ಅಂದ್ಕೊಳ್ಳೋಣ. ಈಗ 1 kg ಇರ್ತಕ್ಕಂಥ ವಸ್ತುವಿಗೆ 1 ನ್ಯೂಟನ್ ಬಲನ ಪ್ರಯೋಗಿಸಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ವೇಗೋತ್ಕರ್ಷ ಎಷ್ಟಿರುತ್ತೆ? 1 m/s² ಇರುತ್ತೆ. ಈಗ ಇಲ್ಲಿ ನಾವು kgನೂ ಇಲ್ಲ, m/s² ಇಲ್ಲ, ನ್ಯೂಟನ್ನು ಇಲ್ಲ ಅಂತ ಅಂದ್ಕೊಳ್ಳೋಣ. 1 = K ಇಂಟು 1 × 1 ಆದರೆ 1 = K ಆಗುತ್ತೆ ತಾನೆ. ದೇರ್ಫೋರ್ K = ಏನಾಗುತ್ತೆ? 1 ಅಂತ ಬರುತ್ತೆ. ಸೊ ಇದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂತ ಅಂದರೆ F = K × MA ಅಂತ ಇರುತ್ತಲ್ಲ, K ಜಾಗದಲ್ಲಿ 1 × MA ಅಂತ ಬರಿತೀವಿ. ಸೊ F = ಏನಾಗುತ್ತೆ? M × A ಅಂತ ಆಗುತ್ತೆ. ಇದು ನ್ಯೂಟನ್ ಚಲನೆಯ 2ನೇ ನಿಯಮ. ಮತ್ತು Kನ ಯಾಕೆ 1 ಆಗಿ ತಗೊಂಡಿದ್ದೀವಿ ಅಂದರೆ ಇದನ್ನು ಹೆಂಗೆ ನಾವು ಡಿಫೈನ್ ಮಾಡ್ತೀವಿ ಅಂತ ಅಂದರೆ, ಒಂದು ನ್ಯೂಟನ್ ಬಲವನ್ನು 1 kg ಇರ್ತಕ್ಕಂಥ ವಸ್ತುವಿನ ಮೇಲೆ ಪ್ರಯೋಗಿಸಿದಾಗ, ಅಪ್ಲೈ ಮಾಡಿದಾಗ ಅಲ್ಲಿ 1 m/s² ವೇಗೋತ್ಕರ್ಷ ಉಂಟಾದರೆ ಆಗ Kನ ಬೆಲೆಯು 1 ಆಗಿರುತ್ತದೆ. K ಬೆಲೆ ಏನಾಗಿರುತ್ತೆ? 1 ಆಗಿರುತ್ತೆ ಅಂತ ಇದರರ್ಥ. ಸೊ ಇನ್ನೊಂದ್ಸರಿ ನೋಡ್ಕೊಳ್ರಿ ಇದು ಹಂಗಂದರೆ ಏನು ಅಂತ ಒಂದ್ಸರಿ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ಸೆಂಟೆನ್ಸಲ್ಲಿ ಬರೀತೀನಿ ನೋಡಿ. ಒಂದು ನ್ಯೂಟನ್ ಬಲವನ್ನು 1 kg ದ್ರವ್ಯರಾಶಿಯುಳ್ಳ ವಸ್ತುವಿಗೆ ಪ್ರಯೋಗಿಸಿದಾಗ ವೇಗೋತ್ಕರ್ಷವು 1 m/s² ಉಂಟಾದರೆ ಆಗ Kನ ಬೆಲೆಯು 1 ಎಂದು ಹೇಳಲಾಗುತ್ತದೆ. ಇದನ್ನು ನಾನು ಮ್ಯಾಥಮೆಟಿಕಲಿ ಬರೆದಿದ್ದೀನಿ, ಇಲ್ಲಿ ಸೆಂಟೆನ್ಸಲ್ಲಿ ಬರ್ತೀನಿ. ಅಂದರೆ ಒಂದು ನ್ಯೂಟನ್ ಬಲನ 1 kg ದ್ರವ್ಯರಾಶಿಯುಳ್ಳ ವಸ್ತುವಿಗೆ ಏನಾದರೂ ನಾವು ಪ್ರಯೋಗ ಮಾಡಿದ್ದೇ ಆದರೆ ಅಲ್ಲಿ ಉಂಟಾಗ್ತಕ್ಕಂಥ ವೇಗೋತ್ಕರ್ಷ ಎಷ್ಟಿರಬೇಕು? 1 m/s² ಇದ್ದರೆ ಆಗ Kನ ಬೆಲೆ ಎಷ್ಟಾಗುತ್ತೆ? 1 ಅಂತ ಹೇಳ್ತೀವಿ. ಅಂದರೆ F = K × MA ಅಂತ ಬರ್ತಿದ್ವಲ್ವ. ಸೊ F ಅಂತಂದರೆ ಫೋರ್ಸು, ಬಲ. ಒಂದು ಬಲ ಅಂದರೆ ಒಂದು ನ್ಯೂಟನ್ ಬಲವನ್ನು 1 kg
ದ್ರವ್ಯರಾಶಿಯುಳ್ಳ ವಸ್ತುವಿನ ಮೇಲೆ ಪ್ರಯೋಗಿಸಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ವೇಗೋತ್ಕರ್ಷ 1 m/s² ಆದರೆ ಅಲ್ಲಿರ್ತಕ್ಕಂಥ ಕೇನ ಬೆಲೆ 1 ಆಗಿರುತ್ತೆ ಅಂತ ಹೇಳಬೇಕು. ಕೇನ ಡಿಫೈನ್ ಮಾಡಿ ವ್ಯಾಖ್ಯಾನಿಸಿ ಅಂತ ಹೇಳಿದಾಗ ನೀವೇನು ಮಾಡಬೇಕಾಗುತ್ತೆ, F = K × ma ಅಂತ K × m × a ಅಂತ ಬರ್ಕೊಂಡು ಇಲ್ಲಿ ಯಾವ ಥರ ನಾನು ಬರೆದಿದ್ದೀನಲ್ವ, F ಪ್ಲೇಸಲ್ಲಿ 1 ನ್ಯೂಟನ್ ಅಂತ ಬರೀಬೇಕು, K ಪ್ಲೇಸಲ್ಲಿ K ಅಂತ ಬರೀತೀರಾ, M ಪ್ಲೇಸಲ್ಲಿ 1 kg ಅಂತ ಬರ್ಕೊತೀರಾ, A ಪ್ಲೇಸಲ್ಲಿ 1 m/s² ಅಂತ ಬರ್ಕೊತೀರಾ. ಆಮೇಲೆ ಹೆಂಗೆ ನಾನು ಹೇಳಿದ್ನಲ್ವ ಅದೇ ಥರ ಹೇಳಬೇಕು. ಹಿಂಗೆ 1 ನ್ಯೂಟನ್ ಬಲವನ್ನು 1 kg ದ್ರವ್ಯರಾಶಿಯುಳ್ಳ ವಸ್ತುವಿನ ಮೇಲೆ ಪ್ರಯೋಗಿಸಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ವೇಗೋತ್ಕರ್ಷ 1 m/s² ಆದರೆ ಕೇನ ವ್ಯಾಲ್ಯೂ ಅಥವಾ ಬೆಲೆಯು 1 ಆಗಿರುತ್ತದೆ. ಈ ಥರ ಹೇಳಬೇಕು. ಸೆಂಟೆನ್ಸಲ್ಲಿ ಈ ಥರ ಬರ್ಕೋಬೇಕು. F = ma ಅನ್ನೋದು ಗಣಿತೀಯ ಸೂತ್ರ ಅಂತ ಹೇಳ್ತಾರೆ. ಯಾವುದ್ರದ್ದು ಗಣಿತೀಯ ಸೂತ್ರ ಅಂತ ಅಂದರೆ ನ್ಯೂಟನ್ನ ಚಲನೆಯ 2ನೇ ನಿಯಮದ ಗಣಿತೀಯ ಸೂತ್ರ ಅಂತ ಅಂದರೆ ಏನು, F = m × a ಅಂತ ಅರ್ಥ. ನಾವು ಮುಂದಿನ ಕ್ಲಾಸಲ್ಲಿ ಸಂವೇಗ ಅದರದ್ದು SI ಯೂನಿಟ್ಟು ಏನು, ಮತ್ತು ಮೊದಲನೇ ನಿಯಮವನ್ನು 2ನೇ ನಿಯಮಕ್ಕೆ ಯಾವ ಥರ ಅನ್ವಯಿಸ್ತಾರೆ, ಆಮೇಲೆ ಈ 2ನೇ ನಿಯಮವನ್ನು ನಾವು ದಿನನಿತ್ಯ ಜೀವನದಲ್ಲಿ ಹೆಂಗೆ ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದಿಷ್ಟು ನೀವು ಗ್ಲ್ಯಾನ್ಸ್ ಮಾಡಿ ಆಮೇಲೆ ನೀವೇನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ಈ 2ನೇ ನಿಯಮವನ್ನು ನಾನು ಯಾವ ಥರ ನಿರೂಪಿಸಿದ್ನಲ್ವಾ ಅದೇ ಥರ ನೀವು ಕಲ್ತ್ಕೊಂಡ್ಬಿಟ್ಟು ಅದನ್ನು ನಿರೂಪಿಸ್ಕೊತ ಹೋಗಬೇಕು. ಸೊ ಇದು 2ನೇ ನಿಯಮನ ಏನು ಮಾಡೋದಕ್ಕೆ ಕೇಳ್ತಾರೆ, ಡಿರೈವ್ ಮಾಡೋದಕ್ಕೆ ಕೇಳ್ತಾರೆ. ಆಮೇಲೆ ಗಣಿತೀಯ ಸೂತ್ರ ಅಂದರೆ ಏನು, P = m × v ಅಂದರೆ ಸಂವೇಗ ಅಂತ ಅಂದರೆ ಏನು, ಅದರದ್ದು P = m × v ಅದನ್ನು ಏನು ಮಾಡ್ತಾರೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಆಮೇಲೆ F = ma, F = K × ma, K = 1 ಅಂತ ಅಂದರೆ ಏನು ಅದನ್ನು ಕೇಳ್ತಾರೆ. ಅದನ್ನು ಕೇಳಿದಾಗ ನೀವು ಈ ಥರ ಏನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೇನ್ ಕೊಡಬೇಕಾಗುತ್ತೆ ಮತ್ತು ಸೆಂಟೆನ್ಸಲ್ಲಿ ಈ ಥರ ಬರಿಬೇಕಾಗುತ್ತೆ. ಸೊ ಇದಿಷ್ಟೂ ಇಂಪಾರ್ಟೆಂಟು. ಸೊ ನೀಟಾಗೆ ಕಲ್ತ್ಕೋಬೇಕು. ಓಕೆನಾ.